ಅಧ್ಯಾಯ -11 ಕೃಷ್ಣಗೌಡರ ತೋಟದ ಬೇಲಿ ಮೂಲೆಯಲ್ಲಿ ಬಿಳಿ ಬೂರುಗದ ಮರದ ಕೆಳಗೆ ಒಳ್ಳೆ ಆಯಕಟ್ಟಿನ ಗಂಡಿಯಲ್ಲಿ ನಾಗರಾಜ ಒಬ್ಬನೇ ಕೋವಿ ಹಿಡಿದುಕೊಂಡು ಕುಳಿತಿದ್ದ. ಆತ ಕುಳಿತಿದ್ದ ಗಂಡಿ ಭಾರಿ ಹೆಸರುವಾಸಿಯಾದ ಶಿಕಾರಿ ಗಂಡಿ. ಕಾಡಿನಿಂದ ಕಾಡಿಗೆ ಸಂಚರಿಸುವ ಯಾವ ಕಾಡು ಪ್ರಾಣಿಯಾದರೂ ಆ ಗಂಡಿಯ ಮೂಲಕವೇ ಹಾದು ಹೋಗಬೇಕು. ಕಾಡು ಪ್ರಾಣಿಗಳು ಆ ಗಂಡಿಯಲ್ಲಿ ನೂರಾರು ವರ್ಷಗಳಿಂದ ನಡೆದು ಅದು ಗಟ್ಟಿಯಾಗಿ ನೆಲಸಿಮೆಂಟಿನಂತಾಗಿತ್ತು. ಬಹುಶಃ ನೂರಾರು ವರ್ಷಗಳ ಹಿಂದೆ ತಮಿಳುನಾಡಿನ ಮುದುಮಲೈನಿಂದ ಮಹಾರಾಷ್ಟ್ರದವರೆಗೂ ಹಬ್ಬಿರುವ ಈ ಕಾಡಿನಲ್ಲಿ ಕಾಡುಪ್ರಾಣಿಗಳು ಸಹ್ಯಾದ್ರಿ ಕಾಡುಗಳುದ್ದಕ್ಕೂ ವಲಸೆ ಹೋಗಲು ಮಾಡಿಕೊಂಡಿದ್ದ ಹೆದ್ದಾರಿ ಇರಬೇಕು ಇದು. ಕಾಡುಪ್ರಾಣಿಗಳ ಸುಪ್ತ ಪ್ರಜ್ಞೆಯಲ್ಲಿ ದಾಖಲಾಗಿರುವ ಈ ದಾರಿಗೆ ಈಗ ಅಲ್ಲಲ್ಲಿ ತೋಟ, ಗದ್ದೆ ಮುಂತಾದ ನೂರೆಂಟು ವಿಘ್ನಗಳು ತಲೆದೋರಿವೆ. ಹಾಗೆಂದು ಅವುಗಳ ಚಿತ್ತಭಿತ್ತಿಯಲ್ಲಿ ದಾಖಲಾಗಿರುವ ಈ ನಕಾಶೆಗಳನ್ನು ಅವು ಬದಲಿಸಲು ಸಾಧ್ಯವೇ? ಈಗಲೂ ಅಳಿದುಳಿದ ಕಾಡುಪ್ರಾಣಿಗಳು ಆ ಹಾದಿಯಲ್ಲೇ ಓಡಾಡುತ್ತವೆ. ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೇ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವಿಸ್ಸಿನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇದು ಸಾಕಿದ ಆನೆಯಾದ್ದರಿಂದ ಏನೇ ಆದರೂ ಕಾಡಾನೆಯಷ್ಟು ಇದು ಸೂಕ್ಷ್ಮವಾಗಿ ಇರುವುದಿಲ್ಲ ಎಂದು ಅವನಿಗೆ ಧೈರ್ಯ. ದಾರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಸದ್ದಾಯಿತು. ಬೆಚ್ಚಿಬಿದ್ದ ನಾಗರಾಜ ಕೋವಿ ಎತ್ತಿ ನೋಡುತ್ತಿದ್ದ ಹಾಗೆ ನಸುಗತ್ತಲಲ್ಲಿ ರಾಮಪ್ಪ ಕೋವಿ ಹಿಡಿದು ಓಡಿಬರುತ್ತಿದ್ದ. ಬಂದವನೇ, ಆನೆ ಬೇಲಿ ದಾಟಿ ಹೋಯಿತು ಸಾರ್, ಎಂದ. ನಾಗರಾಜನಿಗೆ ರೇಗಿ ಹೋಯಿತು. ನೀನೇನು ಕತ್ತೆ ಕಾಯ್ತಿದ್ದೀಯೇನೋ? ಶೂಟ್ ಮಾಡೋದಕ್ಕೆ ಏನಾಗಿತ್ತು ನಿನಗೆ? ಎಂದು ರೇಗಿದ. ಹೊಡೆದೇ ಬಿಡಬೇಕಿತ್ತೋ ಅಂತೀರಾ? ಎಂದು ಗಾಬರಿಯಲ್ಲಿ ರಾಮಪ್ಪ ಕೇಳಿದ. ಕೈಯಾಗೆ ಕೋವಿ ಹಿಡಕೊಂಡಿದ್ದೆಯೋ ಇನ್ನೇನಾದರೂ ಹಿಡುಕೊಂಡಿದ್ದೆಯೋ ಬೇಕೂಫಾ? ನಾಗರಾಜ ಉರಿದು ಬಿದ್ದ. ರಾಮಪ್ಪ ಅವಾಕ್ಕಾದ. ಅವನಿಗೆ ನಾಗರಾಜ ಆನೆಯನ್ನು ಕೊಂದೇ ಬಿಡಬೇಕೆಂದು ತೀರ್ಮಾನಿಸಿರುವುದು ಗೊತ್ತಿರಲಿಲ್ಲ. ಸುಮ್ಮನೆ ಆತ್ಮರಕ್ಷಣೆಗೆಂದು ಕೋವಿ ಕೈಯಲ್ಲಿ ಹಿಡಿದು ಈ ಆನೆಯೇ ಕಾರಣವೋ ಅಲ್ಲವೋ ಪತ್ತೆ ಮಾಡಲು ಬಂದಿದ್ದೇವೆಂದೇ ಅವನು ಊಹಿಸಿದ್ದ. ನಾಗರಾಜನ ತೀರ್ಮಾನ ಅವನಿಗೆ ಹುಚ್ಚಾಟದಂತೆ ಕಂಡಿತು. ಏನ್ ಸಾರ್ ನೀವು ಹೇಳೋದು? 2-3 ಇದ್ದ ಹಾಗೆ ಕಾಣೋ. ಈ ಕೋವಿಲಿ ಅವಕ್ಕೆ ಹೊಡೆದು ಅರೆಪೆಟ್ಟಾದ್ರೆ ಆಮೇಲೆ ನನ್ನತೆ? ಎಂದ ಗಾಬರಿಯಲ್ಲಿ. ಥತ್, ನಿನ್ನಂಥ ಹೆದರುಪುಕ್ಲನ್ನ ಕರಕೊಂಡು ಬಂದಿದ್ದು ನನ್ನ ತಪ್ಪು ಅಷ್ಟೇ. ಯಾವ ಕಡೆ ಹೋಯಿತು ಅನ್ನಾರು ಹೇಳು, ಎಂದ ನಾಗರಾಜ ಸಿಟ್ಟಿನಲ್ಲಿ. ರಾಮಪ್ಪ ಕೃಷ್ಣಗೌಡನ ತೋಟದ ಹಿನ್ನೆಲೆಯಲ್ಲಿ ಕತ್ತಲಲ್ಲಿ ಇನ್ನೂ ಕಪ್ಪಾಗಿ ಕರಗೆ ಹಬ್ಬಿದ್ದ ಪರ್ವತ ಪಂಗ್ರಿಗಳನ್ನೂ ಕಾಡನ್ನೂ ತೋರಿಸಿದ. ನಾಗರಾಜ ಯೋಚಿಸಿದ. ಅವನಿಗೆ ಒಂದು ಕ್ಷಣ ಈ ಆನೆ ಮೇಲೆ ದ್ವೇಷ ಸಾಧನೆ ಮಾಡುವುದು ಅರ್ಥಹೀನ ಎನ್ನಿಸಿತು. ಆದರೆ ಮರುಕ್ಷಣ ಅವನ ವೈರಿಗಳ ಮುಖಗಳೆಲ್ಲ ಮನಸ್ಸಿನಲ್ಲಿ ಒಂದೊಂದಾಗಿ ಮೂಡಿದವು. ಮತ್ತೆ ನಾಗರಾಜನಿಗೆ ಕೋಪ ಉಕ್ಕಿತು. ಜೊತೆಗೆ ತಾನೂ ಬರುತ್ತೇನೆಂದು ಹೇಳಿದ ಗಾರ್ಡ್ ರಾಮಪ್ಪನಿಗೆ, ನಾನು ಬರೋವಲ್ಲೂ ನೀನಿಲ್ಲೇ ಬಿದ್ದಿರೋ, ಎಂದು ಊಗಿದು, ಕೋವಿ ಹಿಡಿದು ಅವನು ತೋರಿಸಿದ ದಿಕ್ಕಿನ ಕಡೆಗೆ ಓಡಿ ರಾಮಪ್ಪನ ಕಣ್ಣೆದುರೇ ಕತ್ತಲಲ್ಲಿ ಕರಗಿಹೋದ. ಅದೇ ಕೊನೆ ರಾಮಪ್ಪ ನಾಗರಾಜನನ್ನು ನೋಡಿದ್ದು. ಕೃಷ್ಣಗೌಡನ ಆನೆ ಜೊತೆ ಇನ್ನೊಂದಾನೆ ಇತ್ತೇ? ಅದು ಕಾಡಾನೆಯೇ? ನಾಗರಾಜನನ್ನು ಅವು ಸಾಯಿಸಿದುವೆ. ಅವನ ಹೆಣ ಏನಾಯಿತು? ಯಾವುದಕ್ಕೂ ಯಾರೂ ಸರಿಯಾದ ಉತ್ತರ ದೊರಕಿಸಿಕೊಳ್ಳಲು ಯತ್ನಿಸಲಿಲ್ಲ. ಬೆಳಿಗ್ಗೆ ಆನೆ ತಿಕ್ಕಿ ಉಂಡೆಯಾಗಿದ್ದ ವೇಲಾಯುಧನ ಹೆಣವನ್ನೇ ನಾಗರಾಜನ ಹೆಣ ಎಂದು ಹೇಳಿ ಪೊಲೀಸಿನವರು ಕೇಸು ಕ್ಲೋಸ್ ಮಾಡಲು ಹೊರಟಿದ್ದರು. ಆದರೆ ವೇಲಾಯುಧನ ಹೆಂಡತಿ ಹುಯ್ಯಲಿಡುತ್ತಾ ಬಟ್ಟೆ ಅಂಕುಶಗಳನ್ನು ತೋರಿಸಿ ಒದರಾಡಿದ್ದು ಅವರಿಗೆ ಅಡ್ಡಿಯಾಯಿತು. ಕೆಲವರು, ಕಾಡಾನೆಗಳ ಹಿಂದೆ ಹೋದ್ರೆ ಉಳಿಗಾಲ ಉಂಟೇನೋ? ರಾಮಪ್ಪ ಕಾಡಾನೆಗಳ ಜೊತೆ ಅದು ಇದ್ದಿದ್ದು ನೋಡಿದೆ ಅಂದಮೇಲೂ ನಾಗರಾಜ ಅತ್ತ ಹೋಗಿದ್ದು ನೋಡಿದರೆ ಅವನಿಗೆ ಬುದ್ಧಿ ಸ್ಥಿಮಿತದಲ್ಲಿರಲಿಲ್ಲ ಅಂತ ಕಾಡ್ತಿದೆ, ಎಂದರು. ವೆಟರ್ನರಿ ಸ್ಟಾಕ್ಮನ್, ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲೇ ಇದ್ದಿದ್ದು ಆನೆಗೆ ಮಾವುತನನ್ನು ಕೊಂದಿದ್ದು ನೋಡಿದರೆ ಅದಕ್ಕೆ ಹುಚ್ಚುನಾಯಿ ಹುಚ್ಚು ಗ್ಯಾರಂಟಿ ಹಿಡಿದಿತ್ತು, ಎಂದು ತನ್ನ ವಾದ ಸಮರ್ಥಿಸಿಕೊಂಡ. ಕೆಲವರು ಸಾರ್ವಜನಿಕ ಸಭೆಯಲ್ಲಾದ ಅವಮಾನ ತಾಳಲಾರದೆ ನಾಗರಾಜ ಆತ್ಮಹತ್ಯೆ ಮಾಡಿಕೊಂಡನೆಂದು ಹೇಳಿದರು. ಆನೆ ಹೊಸಕಿ ಬಿಸಾಕಿದ್ದ ಮಾಂಸದ ಉಂಡೆಯನ್ನು ತನ್ನ ಗಂಡನದೆಂದು ಗುರುತಿಸಿ ಗೊಳೋ ಎಂದು ಅಳುತ್ತಾ ಕುಳಿತಿದ್ದ ವೇಲಾಯುಧನ ಹೆಂಡತಿ ಪೊಲೀಸರು ಮಹಜರಿಗೆ ಬರುತ್ತಲೂ ಗಟ್ಟಿ ಗಂಟಲಲ್ಲಿ ಹುಯ್ಯಲಿಡಲು ಶುರುಮಾಡಿದಳು. ಬಹುಶಃ ತನಗಾದ ಭಯಂಕರ ಅನ್ಯಾಯವನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟರೆ ತನಗೇನಾದರೂ ಪರಿಹಾರ ದೊರೆಯುತ್ತದೆ ಎಂದು ಆಕೆ ಯೋಚಿಸಿದ್ದಳೋ ಏನೋ. ಪೊಲೀಸರು ಕೇಳಿದ ಪ್ರಶ್ನೆಗಳಿಗೆ ಎದೆ ಬಡಿದುಕೊಳ್ಳುತ್ತಾ ಗಟ್ಟಿ ಗಂಟಲಲ್ಲಿ ಕಿರಿಚುತ್ತಿದ್ದಳು. ತನಗೆ ಮಕ್ಕಳಾಗದಿದ್ದುದು, ತಾನು ವೇಲಾಯುಧ ಲಾಯದಲ್ಲಿ ಮಲಗಲು ಹೊರಟಾಗ ಅಂದಿದ್ದು, ವೇಲಾಯುಧ ಆನೆ ಉಗುರಿಗೆ ತಿವಿಯುತ್ತೇನೆಂದು ಹೇಳಿದ್ದು, ಹೀಗೆ ಬೇಕಿದ್ದು ಬೇಡದ್ದು ಎಲ್ಲ ಸೇರಿಸಿ ಕೂಗಿದಳು. ಮಧ್ಯೆ ಮಧ್ಯೆ ಕೃಷ್ಣಗೌಡರ ಆನೆಗೆ ಶಾಪಗಳೂ ಸೇರಿತ್ತು. ಅವಳು ಹುಯ್ಯಲಿಡುತ್ತಿರುವುದು
ಪೊಲೀಸರು ಅದನ್ನೇ ಬರೆದುಕೊಳ್ಳುತ್ತ ನಿಂತಿರುವುದು ಪರಿಸ್ಥಿತಿಯನ್ನು ಒಂದು ಪ್ರಹಸನದಂತೆ ಮಾಡಿತ್ತು. ಪ್ರಕಾಶ ಸ್ಥಳದ ಪರಿಶೀಲನೆ ಮಾಡುತ್ತಾ ಆನೆಯ ದಂತ ನೆಲಕ್ಕೆ ತಾಗಿ ಪಿಕ್ಕಾಸಿಯಲ್ಲಿ ಅಗೆದ ಹಾಗೆ ಮಣ್ಣು ಎದ್ದಿರುವುದನ್ನು ತೋರಿಸುತ್ತಾ ಇದು ಕೃಷ್ಣಗೌಡನ ಆನೆ ಕೆಲಸ ಅಲ್ಲವೆಂದು ಕಿವಿಯಲ್ಲಿ ಹೇಳಿದ. ವೇಲಾಯುಧನ ಹೆಂಡತಿಯ ಹುಯಿಲನ್ನೂ ಪ್ರಕಾಶನ ವಿಶ್ಲೇಷಣೆಯನ್ನೂ ಕೇಳಿದ ಮೇಲೆ ನನಗೆ ಹಿಂದಿನ ರಾತ್ರಿ ಅಲ್ಲೇನು ನಡೆದಿರಬಹುದೆಂಬ ಸ್ಪಷ್ಟ ಚಿತ್ರ ಮೂಡಿತು. ಆದರೆ ನಾವು ಅದನ್ನು ಯಾರ ಹತ್ತಿರವೂ ಹೇಳ್ಹೋಗಲಿಲ್ಲ. ಎಲ್ಲ ಕೃಷ್ಣಗೌಡನ ಆನೆಯಿಂದಾದ ಘಟನಾವಳಿಗಳನ್ನು ತಮಗೆ ತೋಚಿದಂತೆ ವಿಶ್ಲೇಷಿಸುತ್ತ ಇದರಲ್ಲೂ ಏನೋ ಒಂದು ನೀತಿ ಪಾಠ ಇದೆಯೆಂದು ಹುಡುಕುತ್ತಿರಬೇಕಾದರೆ ನಾವು ಯಾಕೆ ಮಧ್ಯೆ ಮೂಗು ಹಾಕುವುದು ಎನಿಸಿತು. ವೇಲಾಯುಧನ ಅವಸಾನ ಹೇಗಾಯಿತೆಂದು ಸ್ಪಷ್ಟವಾದ ನಂತರ ಪೊಲೀಸರಿಗೆ ಪೀಕಲಾಟಕ್ಕೆ ಬಂದಿದ್ದು ನಾಗರಾಜನ ಅಂತರ್ಧಾನ. ನಾಗರಾಜನ ಅಂತರ್ಧಾನ ಸಾವೋ ಕೊಲೆಯೋ ಆತ್ಮಹತ್ಯೆಯೋ ಏನಾದರೂ ಒಂದಾಗಿದ್ದರೆ ಎಲ್ಲ ಸೇರಿ ಅಯ್ಯೋ ಪಾಪ ಎಂದು ಕಣ್ಣೀರು ಸುರಿಸಿ ತಿಥಿ ಮಾಡಿ ಕೈ ತೊಳೆದುಕೊಳ್ಳುತ್ತಿದ್ದರು. ಜನಗಳ 108 ತರದ ಬೇಜವಾಬ್ದಾರಿ ಊಹಾಪೋಹಗಳ ಹಿಂದೆಲ್ಲ ಹೋಗಿ ಹುಡುಕಾಡಿದರೂ ನಾಗರಾಜ ಅವರಿಗೆ ಪತ್ತೆಯೇ ಆಗಲಿಲ್ಲ. ಮೊದಲಿಗೆ ಕೃಷ್ಣಗೌಡರ ಆನೆಯೇ ಅವನನ್ನು ದುರ್ಗಮವಾದ ಕಾಡಿನಲ್ಲಿ ಎಲ್ಲೋ ಒಂದು ಕಡೆ ಕೊಂದು ನೆಲಕ್ಕೆ ಹಾಕಿ ತಿಕ್ಕಿದೆ ಎಂದು ಶಂಕಿಸಿದ್ದರು. ಹಾಗೇ ಆಗಿದ್ದರೆ ಆ ಆನೆಯ ನಿಮಿತ್ತ ನಡೆದ ಎಲ್ಲ ಘಟನೆಗಳಿಗೂ ಒಂದು ಅರ್ಥ ಸ್ಫುರಿಸುತ್ತಿತ್ತೋ ಏನೋ. ಪೊಲೀಸರು ಕಾಡೆಲ್ಲ ಹುಡುಕಾಡಿ ನಾಗರಾಜನ ಕೋವಿ ಸಿಕ್ಕಿದೆ. ಆದರೆ ಹೆಣ ಸಿಗಲಿಲ್ಲ ಎಂದು ಮಹಜರು ಬರೆದುಕೊಂಡರು. ಆದರೆ ಕೋವಿ ಸಿಕ್ಕಿದ್ದು ಮೂಡಿಗೆರೆಯಿಂದ 15 ಕಿಲೋಮೀಟರು ದೂರದಲ್ಲಿ. ಮತ್ತೆ ಜನಗಳ ಊಹಾಪೋಹ ದಿಕ್ಕು ಬದಲಿಸಿ ನಾಗರಾಜನ ಕೋವಿ ಇಲ್ಲಿಯವರೆಗೆ ಬಂದಿದ್ದು ಹೇಗೆ ಎಂದು ಶುರುವಾಯಿತು. ಜನಗಳ ಬೇಜವಾಬ್ದಾರಿತನದ ಮಾತುಗಳಲ್ಲಿ ಸುಳ್ಳು ಯಾವುದು, ನಿಜ ಯಾವುದು ಬೇರ್ಪಡಿಸಲಾಗುವುದಿಲ್ಲ. ನಾಗರಾಜನಿಗೆ ಇದ್ದಕ್ಕಿದ್ದಂತೆ ಮನಃಪರಿವರ್ತನೆಯಾಗಿ ಕೋವಿ ತೆಗೆದು ಚರಂಡಿಗೆ ಎಸೆದು ಧರ್ಮಸ್ಥಳದ ಬಸ್ಸು ಹತ್ತಿದನೆಂದು, ತಲೆಬೋಳಿಸಿಕೊಂಡು ಧರ್ಮಸ್ಥಳದಲ್ಲಿ ಓಡಾಡುತ್ತಿರುವುದನ್ನು ತಾವು ಕಣ್ಣಾರೆ ಕಂಡೆವೆಂದೂ ಕೆಲವರು ಹೇಳಿದರು. ಗಾರ್ಡು ರಾಮಪ್ಪ ಇದ್ದರೂ ಇರಬಹುದೇನೋ ಎಂದು ಧರ್ಮಸ್ಥಳಕ್ಕೆ ಹೋಗಿ ತಲೆ ಬೋಳಿಸಿಕೊಂಡವರ ಹಿಂದೆಲ್ಲ ತಿರುಗಾಡಿ ಬಂದ. ಕೆಲವರು ನಾಗರಾಜ ಆನೆ ಬೆನ್ನಟ್ಟಿದವನು ದಾರಿಯಲ್ಲಿ ಹಿಂದಿರುಗಿ ಬರುತ್ತಿರಬೇಕಾದರೆ ಎದುರಿಗೆ ಸಿಕ್ಕ ಗಂಧ ಸಾಗಾಣಿಕೆಯ ಗಂಗಾಧರನ ಕಾರಿಗೆ ಕೈ ಅಡ್ಡಹಾಕಿ ಹಿಂದುಮುಂದು ನೋಡದೆ ಅದರೊಳಗೆ ಕುಳಿತು ಆನೆಯನ್ನು ಕಾರಿನಲ್ಲಿ ಬೆನ್ನಟ್ಟುವಂತೆ ಹೇಳಿದೆನೆಂದೂ, ನಾಗರಾಜನನ್ನು ಅವನ ಗ್ಯಾಂಗ್ಗೆ ಖನಿ ಮಾಡಿ ಹೆಣ ನಾಪತ್ತೆ ಮಾಡಿರಬೇಕೆಂದೂ ಹೇಳಿದರು. ನಾಗರಾಜನ ಕೋವಿ ಸಿಕ್ಕು ಹೆಣ ಸಿಕ್ಕದಿರುವುದನ್ನು ನೋಡಿದರೆ ಇದು ಆನೆ ಕೆಲಸ ಅಲ್ಲವೆಂದು ನನಗೂ ಪ್ರಕಾಶನಿಗೂ ಅನ್ನಿಸುತ್ತಿತ್ತು. ಅವನ ಕೋವಿ 15 ಕಿಲೋಮೀಟರು ದೂರದಲ್ಲಿ ಸಿಕ್ಕಿದನ್ನೂ, ಅವನು ಕಳ್ಳಸಾಗಾಣಿಕೆಯವರ ಕಾರು ಹತ್ತಿದನೆಂಬ ವದಂತಿಯನ್ನೂ ಕೇಳಿ ನಾವು ಗಾರ್ಡು ರಾಮಪ್ಪನಿಗೆ ಈ ವಿಷಯ ತಿಳಿಸಿದೆವು. ಆದರೆ ರಾಮಪ್ಪನಿಗೆ ಈ ಸಮಾಚಾರ ಹೇಳಿದಾಗ ನಮಗಿಂತ ಅವನಿಗೆ ಈ ಬಗ್ಗೆ ಹೆಚ್ಚು ಗೊತ್ತಿರುವಂತೆ ಮಾತಾಡಿದ. ನಾಗರಾಜ ಗಂಗಾಧರನ ಗ್ಯಾಂಗಿನ ಕಾರನ್ನು ನಿಲ್ಲಿಸಿ ಒಳಗೆ ಏನಿದೆ ಚೆಕ್ ಮಾಡಲು ಇಣುಕಿ ನೋಡಿದನಂತೆ. ಒಳಗಿದ್ದ ಒಬ್ಬ ಖೇಡಿ ನಾಗರಾಜ ತಲೆಯನ್ನು ಹೊರಗೆಳೆದುಕೊಳ್ಳದಂತೆ ಜುಟ್ಟು ಹಿಡಿದು ಕಾರಿನ ಗಾಜನ್ನು ಏರಿಸಿ ಕುತ್ತಿಗೆ ಸಿಗಿಸಿದನಂತೆ. ಕಿಟಕಿಯಲ್ಲಿ ಕುತ್ತಿಗೆ ಸಿಕ್ಕಿಕೊಂಡು ವಿಲವಿಲ ಒದ್ದಾಡುತ್ತಿದ್ದ ನಾಗರಾಜನ ಸಮೇತ ಕಾರು ಚಾರ್ಮಡಿ ಕಡೆಗೆ ದೌಡಾಯಿಸುತ್ತಿದ್ದುದನ್ನು ಮಕ್ಕಿ ಗದ್ದೆ ಹತ್ತಿರ ನೈಟ್ ಬಸ್ಸಿಗೆ ಕಾಯುತ್ತಾ ನಿಂತಿದ್ದ ಕೆಲವರು ನೋಡಿದರೆಂದು ಗಾರ್ಡು ರಾಮಪ್ಪ ಹೇಳಿ, ಕಳ್ಳಸಾಗಾಣಿಕೆಯವರು ಯಾವುದಕ್ಕೂ ಹೆಸದ ಜನ. ನಾಗರಾಜ ಅವರನ್ನು ಎದುರು ಹಾಕಿಕೊಂಡಿದ್ದೇ ಅಲ್ಲ. ನಾವು ಹೇಳಿದರೆ ನಮ್ಮ ಮಾತು ಯಾರು ಕೇಳುತ್ತಾರೆ ಹೇಳಿ, ಎಂದ. ಒಟ್ಟಿನಲ್ಲಿ ಗಾರ್ಡು ರಾಮಪ್ಪ ನಾಗರಾಜನನ್ನು ನೋಡಿದ್ದೇ ಕೊನೆ ಸಾರಿ. ನೊಂದ ನಾಗರಾಜನ ಮನೆಯವರಿಗೆ ಈ ರೀತಿ ಹುಚ್ಚಾಪಟ್ಟೆ ಊಹಾಪೋಹಗಳನ್ನು ಕೇಳಿ ಎಷ್ಟು ಕಳವಳವಾಗಬಹುದು ಎನ್ನುವುದನ್ನೂ ಲೆಕ್ಕಿಸದೆ ಒದರುತ್ತಿದ್ದರು ಜನಗಳು. ಡಿಪಾರ್ಟ್ಮೆಂಟಿನವರು ಪತ್ರಿಕೆಗಳಲ್ಲಿ ಅವನ ಫೋಟೋ ಕೊಟ್ಟು, ಮನೆಯವರು, ಮೇಲಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆಂದು, ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸ್ ನೋಟಿಸ್ ಅಥವಾ ತನಿಖೆ ನಡೆಸುವುದಿಲ್ಲವೆಂದು, ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂದಿರುಗಿ ಬರತಕ್ಕದೆಂದು ಜಾಹೀರಾತು ಕೊಟ್ಟು ಇಂದಲ್ಲ ನಾಳೆ ಅವನು ಬರಬಹುದೆಂದು ಕಾಯುತ್ತಿದ್ದಾರೆ. ಕೃಷ್ಣಗೌಡ ಮಾತ್ರ ಆ ಆನೆ ಮತ್ತೆ ಊರಿಗೆ ಹಿಂದಿರುಗಿದರೆ ಏನಪ್ಪಾ ಕತೆ ಎಂದು ಕಳವಳದಲ್ಲಿ ದಿನ ದೂಡುತ್ತಿದ್ದಾನೆ. Chapter -11. In the corner of Krishnagowda's garden, under a white buruga tree, Nagaraja was sitting alone, holding a gun, in a well-designed mandir. The mandir he was sitting in was a very famous hunter mandir. Any wild animal traveling from forest to forest had to pass through that mandir. The wild animals had walked in that mandir for hundreds of years and the ground was as hard as cement.
Perhaps hundreds of years ago, this must have been the highway that wild animals made to migrate across the Sahyadri forests in this forest that stretches from Mudumalai in Tamil Nadu to Maharashtra. This path, which is recorded in the subconscious of wild animals, is now dotted with hundreds of obstacles such as gardens and fields. Can they change these maps recorded in their minds? Even now, extinct wild animals roam on that path. It had been noticed many times in Nagaraja's service that an elephant, even such a large animal, could move like the wind without giving a hint. That was why he had been sitting there as a watchful eye. Since it was a domesticated elephant, he was confident that it would not be as sensitive as a wild elephant. Suddenly, there was a noise on the way. As Nagaraja, startled, raised his gun and watched, Ramappa came running in the darkness, holding the gun. The one who came said, "The elephant has crossed the fence, sir." He got angry at Nagaraja and said, "What the hell were you waiting for? What made you want to shoot?" He shouted, "Did you mean to let it go?" Ramappa asked in shock, "Did you hold the gun in your hand or something else?" Nagaraja fell down. Ramappa was stunned. He did not know that Nagaraja had decided to kill the elephant. He had assumed that they had come to find out whether this elephant was the cause or not, holding a gun in their hands just for self-defense. Nagaraja's decision seemed crazy to him. "What are you talking about, sir? Look at it as if there were two or three. If this cow hits him and breaks him in half, then it's mine." He said in shock. It's my fault for bringing a coward like you here. Tell me where you went," Nagaraja said angrily. Ramappa pointed to the mountains and the forest that was still black and covered in darkness in the background of Krishnagowda's garden. Nagaraja thought. For a moment, it seemed pointless to him to harbor hatred for this elephant. But the next moment, the faces of all his enemies appeared in his mind one by one. Nagaraja was angry again. The guard, who had said that he would also come, said to Ramappa, "You will be there even when I come," and grabbed his gun and ran in the direction he pointed, disappearing into the darkness before Ramappa's eyes. That was the last time Ramappa saw Nagaraja. Was there another elephant with Krishnagowda's elephant? Was it a wild elephant? Did they kill Nagaraja? What happened to his body? No one tried to get a proper answer to anything. The police were about to close the case by saying that the body of Velayudhan, which had been crushed by the elephant in the morning, was Nagaraja's body. But Velayudhan's wife, screaming and showing her clothespins, prevented them. Some said, "If we go after the elephants, will we survive? I saw Ramappa with the elephants, and then Nagaraja went there, then he must be out of his mind." Vetlanari Stockman defended his argument by saying, "If he was out of his mind and killed the elephant's mahout, then he was a mad dog." Some said that Nagaraja committed suicide, unable to bear the humiliation at the public meeting. Velayudhan's wife, who was sitting there crying, identified the lump of meat thrown by the elephant as her husband's and started sobbing loudly even as the police arrived to take her to Mahajari. Perhaps she thought that if she convinced the government of the terrible injustice she had suffered, she would get some relief. She was screaming in a loud voice, her chest pounding in response to the questions asked by the police. She said that she had no children, that she had gone to sleep in Velayudha's stable, that Velayudha would nail the elephant's claws, and so on. In between, she also cursed Krishnagowda's elephant. The fact that she was shouting and the police were writing it down made the situation look like a farce. Prakash inspected the spot and pointed out that the elephant's tusk had hit the ground and the soil had risen as if it had been dug with a pickaxe, and whispered in my ear that this was not Krishnagowda's elephant's work. After listening to Velayudha's wife's shouting and Prakash's analysis, I had a clear picture of what might have happened there the night before. But we did not tell anyone about it. I thought, why should we interfere when we should be analyzing all the incidents that happened with Krishnagowda's elephant as we please and looking for some moral lesson in this too. After it became clear how the Velayudhana incident had happened, the police came to know about Nagaraja's innermost thoughts. If Nagaraja's innermost being was death, murder, or suicide, they would have shed tears and washed their hands of it, saying, "Oh, what a sin." They would have gone and searched everywhere, despite the hundreds of irresponsible speculations of the people, but Nagaraja could not be found. At first, they suspected that Krishnagowda's elephant had killed him somewhere in the remote forest and trampled him to the ground.
If that was the case, then all the incidents that had happened because of that elephant would have had a meaning. The police searched the entire forest and found Nagaraja's gun. But the body was not found, Mahajaru wrote. But the gun was found 15 kilometers from Mudigere, and people's speculations changed direction and started asking, how did Nagaraja's gun get here? In the irresponsible words of the people, it is impossible to distinguish what is false and what is true. Some people said that Nagaraja suddenly changed his mind, threw the gun into the drain, and boarded a bus to Dharmasthala, and that they had seen him shave his head and walk around Dharmasthala. God Ramappa went to Dharmasthala and went around the people who had shaved their heads, wondering if it was possible. Some people said that if Nagaraja was the one who chased the elephant and was returning on the way, he would have put his hand on the car of Gangadhar, a sandalwood transporter, and without looking back, he would have sat inside it and told him to chase the elephant in the car, and that Nagaraja must have been killed by his gang and disappeared. Seeing that Nagaraja's gun was found but the body was not found, Prakash and I felt that this was not the work of an elephant. We told God Ramappa about his gun being found 15 kilometers away and the rumor that he had boarded a smuggler's car. But when we told Ramappa this news, he spoke as if he knew more about it than us. Nagaraja stopped Gangadhar's gang's car and peeked in to check what was inside. A farmer inside allegedly held Nagaraja's head so that he could not pull it out and raised the car window and grabbed his neck. God Ramappa said that some people who were waiting for the night bus near Makigadde saw the car with Nagaraja, who was struggling with his neck stuck in the window, rushing towards Chamadi. Smugglers are people who don't care about anything. They didn't confront Nagaraja. Tell me, who will listen to us if we tell them? In the end, God Ramappa saw Nagaraja for the last time. People were also worried about how worried Nagaraja's family would be after hearing such crazy speculations. The department has put his photo in the newspapers and advertised that his family, superiors and the people of the village are waiting for him, that no action or show cause notice or investigation will be taken against him, and that he should return from wherever he is as soon as he sees this request, and they are waiting for him to come back tomorrow. Only Krishna Gowda is worried about what will happen if that elephant returns to the village again. Dear students, if you found this lesson helpful, please share the video with your friends so they can learn too. Subscribe to our channel for simple, clear, and complete explanations of every lesson in an easy-to-understand way. Don't forget to like, comment, and share your feedback. Your support inspires us to create more quality educational videos. Keep learning and build your confidence every day. Hit the subscribe button and press the bell icon to get instant updates on our latest lessons.